ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ಅಮ್ಮ ಊರಿಂದ ಕೀರೆ ಸೊಪ್ಪನ್ನ ಕೊಟ್ಟು ಕಳಿಸಿದ್ದಾರೆ. ಅವರೇ ಬೆಳೆಯೋದು ತೋಟದಲ್ಲಿ ಚೆನ್ನಾಗಿರುತ್ತೆ. ಗೊಬ್ಬರ ಎಲ್ಲ ಹಾಕಿ ಬೆಳೀತಾರೆ, ಔಷಧಿ ಯಾವುದು ಹಾಕಿರೋದಿಲ್ಲ. ತುಂಬ ಟೇಸ್ಟಾಗೇ ಆಗುತ್ತೆ. ನನಗಂತೂ ತುಂಬಾ ಇಷ್ಟ. ಬನ್ನಿ, ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದು 3 ಸರಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ನೀರು ಸೇರಿಸಿದ್ದೀನಿ. ಅದಕ್ಕೆ ಸೊಪ್ಪು ತೊಳೆದಿರೋಂಥದ್ದು ಹಾಕಿ ಬೇಳೆ ಸ್ವಲ್ಪ ಹಾಕಿದ್ದೀನಿ. ಬೇಳೆನೂ ಅಷ್ಟೇ ಅಮ್ಮ ರೆಡಿ ಮಾಡಿಕೊಡೋದು. ನಾನು ಇಲ್ಲೇನು ತೊಗೊಳೋದಿಲ್ಲ. ತುಂಬಾ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಒಂದು ಟೊಮೆಟೊನ ಅರ್ಧ ಸೀಳಿ ಹಾಕ್ಕೊಂಡಿರ್ತೀನಿ. ಹುಳುಕು ಗೊತ್ತಾಗೋದಿಲ್ಲ ಅಂದ್ಬಿಟ್ಟು. ಸೊಪ್ಪು ಐಟಮ್ ಮಾಡುವಾಗ ಯಾವಾಗಿದ್ರೂ ಸಾಲ್ಟನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಸೊಪ್ಪಲ್ಲೇ ಉಪ್ಪಿನಂಶ ಇರುತ್ತೆ, ಹಾಗಾಗಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನು ಇದಕ್ಕೆ ಒಂದು 4-5 ಖಾರ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ನಾನು ಒಂದೊಂದು ಸರಿ ಸುಟ್ಟು ಹಾಕ್ಕೋತೀನಿ, ಇಲ್ಲಾಂದರೆ ಈ ಥರ ಹಾಕ್ಕೋತೀನಿ. ಒಂದು ವಿಜಲ್ ಕೂಗಿಸಿ ತೆಗೆದಿರೋದು. ಬೇಳೆ ಬೆಂದೋಗ್ಬಿಡುತ್ತೆ, 2 ವಿಜಲ್ ಕೂಗ್ಸಲ್ಲ ನಾನು, 1 ವಿಜಲ್ ಕೂಗ್ಸಿರ್ತೀನಿ. ನೀವು ಹಾಗೆ ಮಾಡಿ. ಹಾಗೆ ನಾನು ಉಪ್ಸಾರು ಖಾರಕ್ಕೆ 5 ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ ಸುಟ್ಕೊಂಡಿರ್ತೀನಿ. ಹಾಗೆ ಬೆಳ್ಳುಳ್ಳಿ ಅದನ್ನು ಸುಟ್ಟಿರ್ತೀನಿ. 1 ಸ್ಪೂನು ಜೀರಿಗೆ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಸೇರಿಸಿರ್ತೀನಿ. ಹಾಗೆ ಒಂದು 7-8 ಮೆಣಸು ಹಾಕಿರ್ತೀನಿ. ಹಾಗೆ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಟೊಮೆಟೊ, ಅದು ಸ್ವಲ್ಪ ಬೇಳೆ, ಸ್ವಲ್ಪ ಸೊಪ್ಪು ಎಲ್ಲನೂ ಕೂಡ ಅರ್ಬುದಕ್ಕೆ ಸೇರಿಸಿರುವಂತಹ ಐಟಮ್ಗಳು. ಈಗ ತರ್ತರಿಯಾಗಿ ರುಬ್ಕೊಳ್ಳೋಣ. ಉಪ್ಸಾರಿಗೆ ಜಾಸ್ತಿ ನುಣ್ಣಗೆ ಬೇಡ, ಇಷ್ಟಿದ್ರೆ ಸಾಕು. ತರ್ತರಿಯಾಗಿರಲಿ, ಸ್ವಲ್ಪ ಉಪ್ಸಾರು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಜಾಸ್ತಿ ನುಣ್ಣಗಿಲ್ಲ. ಈಗ ನಾನು ಸೊಪ್ಪು ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ನೆಕ್ಸ್ಟು ಮೆಣಸಿನ್ಕಾಯಿ 1-2 ಮುರಿದು ಸೇರಿಸಿದ್ದೀನಿ. ಈರುಳ್ಳಿ 1 ಹೆಚ್ಚಿರೋದು ಸ್ವಲ್ಪ ತಿರುಗಿಸ್ಕೊತೀನಿ. ಬೇಯಿಸಿರುವಂತಹ ಬೇಳೆ ಸೊಪ್ಪನ್ನ ಈರುಳ್ಳಿ ಜೊತೆ ಸೇರಿಸಿ ಚೆನ್ನಾಗಿ, ನೀರಿನಂಶ ಇರುತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋತೀನಿ, ಚೆನ್ನಾಗಿ ಬರುತ್ತೆ ಉಪ್ಸಾರಿಗೆ. ಹಾಗೆ ಪಲ್ಯಕ್ಕೂ ಕೂಡ ಇಷ್ಟು ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ. ಬನ್ನಿ, ಉಪ್ಸಾರಿಗೆ ಮುದ್ದೆ ಇರಲೇಬೇಕಲ್ವಾ, ಹಾಗೆ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗಂತೂ ಉಪ್ಸಾರು ಮುದ್ದೆ ಬೆಳಿಗ್ಗೆನೇ ಕೊಟ್ಟರೆ ಅವ್ರಿಗೆ ತುಂಬಾ ಇಷ್ಟ. ಈ ರೀತಿ ನಾನು ಕೋಲಲ್ಲೇ ಮಾಡೋದು. ಈ ರೀತಿ ಕೋಲಲ್ಲಿ ಚೆನ್ನಾಗಿ ನಾದಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಮುದ್ದೆ. ಉಪ್ಸಾರು ಮುದ್ದೆ ಜೊತೆ ಸವಿತಾ ಇದ್ದರೆ ಹಳ್ಳಿ ಇಲ್ಲೇ ಇದೆ ಅಂತಲೇ ಅನಿಸುತ್ತೆ ನಮಗೆ. ರೆಡಿ ಆಯಿತು ಮುದ್ದೆ. ಬನ್ನಿ, ಸರ್ವ್ ಮಾಡ್ತೀನಿ. ಒಂದು ಒಳ್ಳೆ ಹಳ್ಳಿ ಸೊಬಗಿನ ಉಪ್ಸಾರು ಸೊಪ್ಪು ಮುದ್ದೆ ಸವಿಯೋದಕ್ಕೆ ತುಂಬಾ ಚೆನ್ನಾಗಿದೆ. ಬನ್ನಿ, ಎಲ್ಲರೂ ಈ ಥರ ಹೆಲ್ದಿ ಊಟನ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಅಶ್ವಿನ್ಸ್ ಕಿಚನ್ಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.